ಕೋವಿಡ್ ವೇಳೆ ಹಗರಣ ಆಗಿದೆ. ಆಯೋಗ ವರದಿಯನ್ನು ಕೊಟ್ಟಿದೆ. ವರದಿ ಕೊಟ್ಟ ಮೇಲೆ ಮುಚ್ಚಿ ಹಾಕಬೇಕಾ, ಕ್ರಮ ತೆಗೆದುಕೊಳ್ಳಬಾರದಾ? ಹಾಗಾದರೆ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಅಲ್ಲಿ ಕುನ್ನಾ ಅವರು ವರದಿ ಕೊಟ್ಟಿದ್ದಾರೆ. ಅಲ್ಲಿ ಹಗರಣ ಆಗಿದೆ ಅನ್ನೋದು ಗೊತ್ತಿದೆ. ಅದ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಬಾರ್ದು, ಅದು ಮುಚ್ಚಿ ಹಾಕ್ಬಿಡ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ FIR ಮಾಡಿದ್ದೇವೆ, ಯಾವ ರಾಜಕಾರಣಿ ಹೆಸರು ಹಾಕಿದ್ದೀವ ಅದರಲ್ಲಿ ನೋಡಿದ್ರಾ? ತನಿಖೆ ಆದಮೇಲೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ತನಿಖೆ ಮಾಡಬಾರದು ಎಂದು ಹೇಳೋದು ಸರಿಯಲ್ಲ. ಬಿಜೆಪಿ ನಾಯಕರ ವಿರುದ್ಧ ಗುಂಡೂರಾವ್ ಕಿಡಿಕಾರಿದ್ದಾರೆ. ಪರಿಷತ್ನಲ್ಲಿ ಕೆಲವು ವಿಷಯಗಳು ನಮ್ಮ ಇಲಾಖೆ ಚರ್ಚೆ ಮಾಡಿದ್ರು. ಮತ್ತು ಅವರು ಕೋವಿಡ್ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಮಾತಾಡಿದ್ರು. ನೋಡಿ, ಅದು ವರದಿ ಕೊಟ್ಟಿರೋದು ಒಬ್ಬ ಅತ್ಯಂತ ಪ್ರಾಮಾಣಿಕ, ದಕ್ಷ, ಹೆಸರುವಾಸಿಯಾದಂಥ ನ್ಯಾಯಾಧೀಶರು. ಆ ವರದಿ ಆಧಾರದ ಮೇಲೆ ಕ್ರಮ ಆಗ್ತಾ ಇರುವಂಥದ್ದು. ಇವರಿಗೆ ಇಷ್ಟ ಆಗದೆ ಹೋದರೆ ಅದು ಮುಖ್ಯ ಅಲ್ಲ. ಆ ಕೋವಿಡ್ ಸಂದರ್ಭದಲ್ಲಿ ಹಗರಣ ಆಗಿದೆ. ಈಗ ಹಗರಣ ಆಗಿದ್ದಕ್ಕೋಸ್ಕರನೇ ಈ ಒಂದು ಆಯೋಗ ರಚನೆ ಮಾಡಿದ್ದು. ಆಯೋಗ ವರದಿ ಕೊಟ್ಟಿದೆ. ವರದಿ ಕೊಟ್ಟ ಮೇಲೆ ಸರ್ಕಾರ ಏನು ಮಾಡಬೇಕು? ವರದಿ ಮುಚ್ಚಾಕಬೇಕಾ? ವರದಿ ಬಗ್ಗೆ ಕ್ರಮ ತೊಗೋಬಾರ್ದಾ? ತೊಗೊಳ್ಬೇಕು ನಾವು. ಅದಕ್ಕೆ ಮೊನ್ನೆ FIR ಹಾಕಿದ್ವಿ. ಯಾರೋ ರಾಜಕಾರಣಿ ಹೆಸರು ಹಾಕಿದ್ದೀವ? ಇಲ್ಲ. ಏನಾಗಿದೆ ಅದರ ಬಗ್ಗೆ ತನಿಖೆ ಆದ ನಂತರ ಮುಂದೆ ಗೊತ್ತಾಗುತ್ತೆ. ತನಿಖೆನೇ ಆಗದೇ ನಾವು ತನಿಖೆನೇ ಮಾಡಬಾರ್ದು ಅಂತ ಹೇಳುವಂಥ ಸರಿಯಲ್ಲ. ಆ ರೀತಿಯಾಗಿ ಬಹುಶಃ ಅವ್ರಿಗೆ ಈ ವಿಧಾನಸಭೆ ಈ ಅಧಿವೇಶನದಲ್ಲಿ ಅವರು ಏನು ಮಾಡಬೇಕು ಅಂತ ಹೊರಟಿದ್ರು, ಸರ್ಕಾರಕ್ಕೆ ಮುಜುಗರಕ್ಕೆ ಸಿಕ್ಕಾಕಿಸ್ಬೇಕು ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಏನೋ ಪ್ರಯತ್ನ ಮಾಡಿದ್ರು. ವಿರೋಧ ಪಕ್ಷ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನೋಡಿ,